ನಮಸ್ಕಾರ ವೀಕ್ಷಕರೇ, ಕಲ್ಕಿ ಫಿಲ್ಮ್ಸ್ನ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಆಸೆ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾವೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇ ಸೀನ್ನಲ್ಲಿ ಸೂರ್ಯ ಕಾರ್ನ ಬಿಟ್ಟು ಆಟೋ ಓಡಿಸ್ತಿರೋದನ್ನ ನೋಡಿ ರೋಹಿಣಿ ಶಾಕ್ ಆಗ್ತಾಳೆ. ಲೈ, ಇವ್ರು ನಿಮ್ ಯಜಮಾನ್ರು ತಮ್ಮ ತಾನೆ ಅಂತ ಪೂಜಾ ಕೇಳ್ತಾಳೆ. ನಾನ್ ಯಾರಿಗೂ ತಮ್ಮ ಅಲ್ಲ, ಅವನು ನನಗಣ್ಣ ಅಂತ ಸೂರ್ಯ ಹೇಳ್ತಾನೆ. ಎರಡು ಒಂದೇ ಅಲ್ವೇನೆ ಅಂತ ಪೂಜಾ ಹೇಳ್ತಾಳೆ. ಸರಿ ಆಯ್ತು, ಎಲ್ಲಿಗೆ ಹೋಗ್ಬೇಕು ಹೇಳಿ ಅಂತ ಸೂರ್ಯ ಹೇಳ್ತಾನೆ. ಉತ್ರಳ್ಳಿ ಅಂತ ಪೂಜಾ ಹೇಳ್ತಾಳೆ. ಬನ್ನಿ ಹತ್ಕಳಿ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಆಟೋ ಹತ್ತದೆ ಸುಮ್ನೆ ನಿಂತಿರ್ತಾಳೆ. ರೋಹಿಣಿ, ನಾವು ಹೋಗೋ ರೂಟಲ್ಲಿ ಆಟೋಗಳು ಸಿಗೋದೇ ಕಷ್ಟ, ಸುಮ್ನೆ ಹತ್ಕೋ ಅಂತ ಪೂಜಾ ಹೇಳ್ತಾಳೆ. ನಂತರ ಪೂಜಾ ಆಟೋ ಹತ್ತಿ ಕೂತಿರ್ತಾಳೆ. ಆದ್ರೆ ರೋಹಿಣಿ ಹತ್ತದೆ ಸುಮ್ನೆ ನಿಂತಿರ್ತಾಳೆ. ಆಗ ಯಾಕೆ ಮೇಡಮ್ ಅವ್ರೆ, ನಿಮ್ ಫ್ರೆಂಡು ಆಟೋಗ್ ಬರಲ್ವಾ ಕೇಳಿ ಅಂತ ಸೂರ್ಯ ಹೇಳ್ತಾನೆ. ನಂತರ ರೋಹಿಣಿ ಬಂದು ಆಟೋದಲ್ಲಿ ಕೂತ್ಕೊಂತಾಳೆ. ಅಲ್ಲ, ಉತ್ರಳ್ಳಿಲಿ ಎಲ್ಲಿ ಅಂತ ಹೇಳಲೇ ಇಲ್ಲ. ಓ, ಶಾಂತಿ ಬ್ಯೂಟಿ ವರ್ಲ್ಡ್ ಹತ್ರನೋ? ಓಕೆ ಓಕೆ ಅಂತ ಸೂರ್ಯ ಹೇಳ್ತಾನೆ. ನಿಮ್ ಪಾಡಿಗೆ ನೀವು ಹೋಗ್ತಾ ಇದ್ರೆ ಹೇಗೆ, ಎಷ್ಟು ಅಂತ ಹೇಳಲ್ವಾ ಅಂತ ಪೂಜಾ ಕೇಳ್ತಾಳೆ. ಯಾವ್ದೆಷ್ಟು ಅಂತ ಸೂರ್ಯ ಕೇಳ್ತಾನೆ. ಆಟೋಗೆ ಎಷ್ಟು ಅಂತ ಕೇಳ್ದೆ ಅಂತ ಪೂಜಾ ಹೇಳ್ತಾಳೆ. ಅಯ್ಯೋ ಸಾರಿ ಮೇಡಮ್, ಆಟೋ ಮಾರಾಟಕ್ಕಿಲ್ಲ ಅಂತ ಸೂರ್ಯ ಹೇಳ್ತಾನೆ. ಉತ್ರಳ್ಳಿಗೆ ಹೋಗೋಕೆ ಎಷ್ಟಾಗುತ್ತೆ ಅಂತ ಕೇಳ್ದೆ ಅಂತ ಪೂಜಾ ಹೇಳ್ತಾಳೆ. ಹಂಗ್ ಕೇಳಿ ಮತ್ತೆ, ಉತ್ರಳ್ಳಿಗೆ ಹೋಗಕ್ಕೆ ಏನು ಒಂದು 2,80,000 ಆಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗ ರೋಹಿಣಿ ಮತ್ತೆ ಪೂಜಾ ಇಬ್ರು ಶಾಕ್ ಆಗ್ತಾರೆ. ಹಂಗ್ ಹೇಳಕ್ಕಾಯ್ತದ, ಏನೊಂದ 250 ರೂಪಾಯಿ ಆಗ್ಬೋದು ಅಂತ ಸೂರ್ಯ ಹೇಳ್ತಾನೆ. ಎಲ್ಲ 50 ರೂಪಾಯಿನ ಕಮ್ಮಿ ಮಾಡ್ಕೊಂಬಾರ್ದ ಅಂತ ಪೂಜಾ ಹೇಳ್ತಾಳೆ. ಅಲ್ಲ, ನಿಮ್ಮನ್ನ 3 ರೋಡ್ ಹಿಂದೆನೆ ನಿಲ್ಲಿಸ್ಬಿಡ್ತೀನಿ, ಅಲ್ಲಿಂದ ನಡ್ಕೊಂಡು ಹೋಗ್ಬೋದಾ ಅಂತ ಸೂರ್ಯ ಕೇಳ್ತಾನೆ. ಸರಿ, ಏನ್ ಬೇಕಾಗಿಲ್ಲ, ನಾವ್ ಹೇಳಿದ ಜಾಗಕ್ಕೆ ಹೋಗಿ ಸಾಕು ಅಂತ ಪೂಜಾ ಹೇಳ್ತಾಳೆ. ಆಗ ಲೇ, ಕಾರ್ ಓಡಿಸ್ತಿದ್ದವ್ರು ಆಟೋ ಯಾಕೆ ಓಡಿಸ್ತಿದ್ದಾರೆ ಅಂತ ಕೇಳೆ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲ ಕಣೆ, ನಾನ್ ಬರೀ ದುಡ್ಡೆಷ್ಟು ಅಂತ ಕೇಳಿದ್ದಕ್ಕೆ ಕೌಂಟ್ರ್ ಮೇಲೆ ಕೌಂಟ್ರ್ ಕೊಡ್ತಿದ್ರು, ಇನ್ನು ಇದನ್ನೆಲ್ಲ ಕೇಳ್ಬಿಟ್ರೆ ಅಷ್ಟೇ ಅಂತ ಪೂಜಾ ಹೇಳ್ತಾಳೆ. ನಂತರ ಸೂರ್ಯ ಚೇತನ್ಗೆ ಕಾಲ್ ಮಾಡ್ತಾನೆ. ಹೇಳ ಸೂರ್ಯ ಅಂತ ಚೇತನ್ ಹೇಳ್ತಾನೆ. ಲೇ ಚೀತಾ, ಯಾಕೋ ಕಾಲ್ ಮಾಡಿದ್ದೆ? ಹಾ ಲೇ, ಇವಾಗ ನನ್ ಕಾರ್ ನನ್ನ ಹತ್ರ ಇಲ್ಲ ಕಣೋ ಅಂತ ಸೂರ್ಯ ಹೇಳ್ತಾನೆ. ನಿನ್ ಕಾರ್ ಸೇಲ್ ಮಾಡ್ಬಿಟ್ಟಲ್ಲೋ ಅಂತ ಚೀತಾ ಹೇಳ್ತಾನೆ. ಏ ಹೌದು ಕಣ, ಲೇ ಇವನು ನಮ್ ಫ್ರೆಂಡ್ ಗೊರಿಲಾ ಇಲ್ವೇನೋ, ಅವ್ನು ನನ್ನ ಹತ್ರ ಬಂದ್ಬಿಟ್ಟು, ಮಗ ನನ್ ತಂಗಿ ಮದ್ವೆ ಇದೆ ಕಣೋ, ಓಡಾಟಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ನಿನ್ ಕಾರ್ ಬೇಕಿತ್ತು ಕಣೋ ಅಂದ. ಸರಿ ಅಂತ ನನ್ ಕಾರ್ ಅವನು ಕೊಟ್ಬಿಟ್ಟೆ ಅಂತ ಸೂರ್ಯ ಹೇಳ್ತಾನೆ. ಗೋರಿಲಂಗ್ ತಂಗಿ ಎಲ್ಲೋ ಅವಳೆ, ಇಲ್ದೇ ಇರೋ ತಂಗಿ ಗೋರಿಲ್ಲ ಎಲ್ಲಿಂದನೋ ಮದ್ವೆ ಮಾಡ್ತಾನೆ, ಏನೋ ಮಾತಾಡ್ತಾ ಇದೀಯ ನೀನು ಅಂತ ಚೀತಾ ಕೇಳ್ತಾನೆ. ಲೇ, ನಿನ್ಗೆಲ್ಲ ಅರ್ಥ ಆಗೋ ರೀತಿ ಹೇಳ್ಬೇಕೇನೋ. ನೋಡು, ಇವಾಗ ನನ್ ಕಾರ್ ಅವನ ಹತ್ರ ಇದೆ, ಅವನ ಆಟೋ ನಾನ್ ಓಡಿಸ್ಕೊಂಡಿದ್ದೀನಿ. ನೋಡ್ದವ್ರೆಲ್ಲ ನಾನು ಕಾರ್ನ ಮಾರ್ಬಿಟ್ಟು ಆಟೋನೇ ಪರ್ಮನೆಂಟ್ ಆಗಿ ಓಡಿಸ್ಕೊಂಡಿದ್ದೀನಿ ಅಂತ ಅನ್ಕೊಂತಿದ್ದಾರೆ ಅಂತ ಸೂರ್ಯ ಹೇಳ್ತಾನೆ. ಓಹೋ, ಈಗ ಅರ್ಥ ಆಯ್ತು, ನಿನಗ್ ಗೊತ್ತಿರೋರು ಯಾರೋ ಆಟೋ ಹತ್ತಿದ್ದಾರೆ ಅಂತ ಚೀತಾ ಹೇಳ್ತಾನೆ. ಗೋರಿಲಾಲಕ್ ಬಂದ್ರೆ ನನ್ ಕಾರ್ ಆದಷ್ಟು ಬೇಗ ವಾಪಸ್ ಕೊಟ್ಬಿಡು ಅಂತ ಹೇಳ್ಬಿಡಪ್ಪ ಅವನಿಗೆ. ಲೇ, ನನ್ನ ಆಟೋಗೆ ದೊಡ್ಡ ದೊಡ್ಡ ಕಸ್ಟಮರ್ಸು, ಮಲೇಷಿಯಾಯಿಂದ ಬಂದಿರೋ ಕಸ್ಟಮರ್ಸ್ ಎಲ್ಲ ಹತ್ಕೊಂಡಿದ್ದಾರೆ ಗೊತ್ತಾ ನಿನ್ಗೆ ಅಂತ ಸೂರ್ಯ ಹೇಳ್ತಾನೆ. ಹುಷಾರಪ್ಪ, ಅವ್ರು ಸ್ವಲ್ಪ ಡೇಂಜರು ಅಂತ ಚೀತಾ ಹೇಳ್ತಾನೆ. ಸರಿ ಸರಿ ಆಯ್ತು, ಇಡ್ತೀನಿ ಅಂತ ಸೂರ್ಯ ಕಾಲ್ ಕಟ್ ಮಾಡ್ತಾನೆ. ಲೇ, ಆಟೋ ನಿಲ್ಸೋಕೆ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ಇನ್ನ ನಮ್ ಪಾರ್ಲರ್ ದೂರ ಇದೆ ಕಣೆ ಅಂತ ಪೂಜಾ ಹೇಳ್ತಾಳೆ. ತಲೆಗಿಲೆ ಕೆಟ್ಟಿದ್ಯೇನೆ ನಿನ್ಗೆ, ಪಾರ್ಲರ್ ತನಕ ಬಂದ್ರೆ ಪಾರ್ಲರ್ ಬೋರ್ಡ್ ವಿಷಯ ಗೊತ್ತಾಗುತ್ತೆ, ನಿಲ್ಸೋಕೆ ಹೇಳು ಅಂತ ರೋಹಿಣಿ ಹೇಳ್ತಾಳೆ. ಆಟೋ ಇಲ್ಲೇ ನಿಲ್ಸಿ ಅಂತ ಪೂಜಾ ಹೇಳ್ತಾಳೆ. ನಿಮ್ ಪಾರ್ಲರ್ಗಿನ್ನು 730 ಅಡಿ ಇದೆಯಲ್ಲ ಅಂತ ಸೂರ್ಯ ಹೇಳ್ತಾನೆ. ಅಲ್ಲ, ಪಾರ್ಲರ್ ತನಕ ಹೋದ್ರೆ ಇನ್ನೂ ಎಕ್ಸ್ಟ್ರಾ ಕೊಡಿ ಅಂತ ಹೇಳ್ತೀರಾ, ಇಲ್ಲೇ ಸೈಡ್ ಅಲ್ಲಿ ನಿಲ್ಸಿ ಅಂತ ಪೂಜಾ ಹೇಳ್ತಾಳೆ. ಸರಿ ಆಯ್ತು, ಸೈಡಿಗೆ ಹಾಕ್ತೀನಿ ಅಂತ ಸೂರ್ಯ ಆಟೋ ನಿಲ್ಲಿಸ್ತಾನೆ. ನಂತರ ರೋಹಿಣಿ ಇಳ್ಕೊಂಡು ಹೋಗ್ತಾ ಇರ್ತಾಳೆ. ಹಲೋ ಪೌಡ್ರಮ್ಮ, ಏನಮ್ಮ ದುಡ್ಡು ಕೊಡದೆ ಹಾಗೆ ಹೋಗ್ತಾ ಇದ್ಯಾ, ಏನ್ ಕತೆ ಅಂತ ಸೂರ್ಯ ಕೇಳ್ತಾನೆ. ನಿಮ್ಮನೆ ಹುಡುಗಿನೇ ತಾನೇ ನೀವು ಡ್ರಾಪ್ ಮಾಡಿದ್ದು ಅಂತ ಪೂಜಾ ಹೇಳ್ತಾಳೆ. LPG ಬಂಕಲ್ಲಿ ನಮ್ಮ ಮನೆಯವ್ರು ಯಾರಿಲ್ಲ, ಫ್ರೀಯಾಗಿ ಗ್ಯಾಸ್ ಹಾಕಕ್ಕೆ ಅಂತ ಸೂರ್ಯ ಹೇಳ್ತಾನೆ. ಲೇ, ದುಡ್ಡು ಕೊಟ್ಬಿಟ್ಟು ಬಾರೆ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ನಂತರ ಕಾರ್ ಮಾರಿದ ವಿಷಯನ ಸೂರ್ಯ ಅವನ್ ಫ್ರೆಂಡ್ ಹತ್ರ ಹೇಳ್ತಿರ್ತಾನೆ. ಅದನ್ನ ಇವ್ರುಗಳು ಕೇಳಿಸ್ಕೊಂಡು, ಲೇ ಏನೇ ಇವನು ಕಾರ್ನೇ ಮಾರ್ಬಿಟ್ಟಿದಾನೆ, ಆಟೋದಲ್ಲಿ ಯಾರ ಜೊತೆನೋ ಬೇರೆ ಕಥೆನೆ ಹೇಳ್ತಾ ಇದ್ದ ಅಂತ ಪೂಜಾ ಹೇಳ್ತಾಳೆ. ಅರ್ಥ ಆಗ್ಲಿಲ್ವಾ ಪೂಜಾ, ನನಗ್ ವಿಷಯ ಗೊತ್ತಾಗ್ಬಾರ್ದು ಅಂತ ಮ್ಯಾನೇಜ್ ಮಾಡ್ತಿದ್ದ, ಇದನ್ನ ಹೀಗೆ ಬಿಡ್ಬಾರ್ದು ಕಣೆ. ಸರಿ, ನಾನು ಮನೆಗೆ ಹೋಗ್ತೀನಿ, ನೀನು ಪಾರ್ಲರಿಗೆ ಹೋಗು ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ರೋಹಿಣಿ ಮನೆಗ್ ಬರ್ತಾಳೆ. ಏ ರೋಹಿಣಿ, ಇದೇನಿದು ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿ ಇಷ್ಟ ಬೇಗ ಮನೆಗ್ ಬಂದ್ಬಿಟ್ಟಿದ್ಯಾ ಅಂತ ಮನೋಜ್ ಕೇಳ್ತಾನೆ. ಮನೋಜ್, ನಿಮ್ಗೆ ಒಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು ಅಂತ ರೋಹಿಣಿ ಹೇಳ್ತಾಳೆ. ನಾನು ಹೇಳ್ಬೇಕಿತ್ತು, ಬೈಲಿ ನೋಡಿಲಿ, ಕೆನಡಾ ಡಾಲರು ಅಮೆರಿಕನ್ ಡಾಲರ್ಗಿಂತ ಲೋ ಪ್ರೈಸ್ ಅಲ್ಲಿ ಇದೆ, ಹೀಗೆಲ್ಲ ಆದ್ರೆ ವರ್ಕೌಟ್ ಆಗತ್ತಾ, ಕಷ್ಟ ಆಗಲ್ವಾ ಅಂತ ಮನೋಜ್ ಕೇಳ್ತಾನೆ. ಅಯ್ಯೋ ಅದನ್ನೆಲ್ಲ ಬಿಡಿ ಮನೋಜ್, ಇವಾಗ ನಾನ್ ಹೇಳೋ ವಿಷಯ ಕೇಳಿದ್ರೆ ನೀವು ಸ್ಟನ್ ಆಗಿ ಹೋಗ್ತೀರಾ ಅಂತ ರೋಹಿಣಿ ಹೇಳ್ತಾಳೆ. ಹೌದಾ, ಏನದು ಅಂತ ಮನೋಜ್ ಕೇಳ್ತಾನೆ. ಸೂರ್ಯ ಅವರು ಆಟೋ ಓಡಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ.
ಓಡಿಸ್ಲಿ ಬಿಡು, ಅವ್ನ ಊರಲ್ಲೆಲ್ಲ ಓಡಿಸ್ತಿದ್ದ, ಅವ್ನ್ ಓಡ್ಸಕ್ ಬರುತ್ತೆ, ಇದೇನ್ ದೊಡ್ಡ ವಿಷಯನಾ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ ಮನೋಜ್, ನಿಮ್ಗೆ ನಾನು ಹೇಳೋದೇ ಅರ್ಥ ಆಗ್ತಾ ಇಲ್ಲ. ಸೂರ್ಯ ಅವರು ಕಾರ್ ಮಾರಿ ಆಟೋ ಓಡಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ ರೋಹಿಣಿ, ಅದು ಅವನಿಷ್ಟ, ಅವ್ನ್ ಕಾರ್ ಆದ್ರೂ ಓಡಿಸ್ಲಿ, ಆಟೋ ಆದ್ರೂ ಓಡಿಸ್ಲಿ, ಅದ್ರಲ್ಲಿ ಏನಿದೆ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ ಮನೋಜ್, ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ಸೂರ್ಯ ಅವರು ಆ ಕಾರ್ನ ಹೇಗ್ ತಗೊಂಡ್ರು ನಿಮ್ಗೆ ಗೊತ್ತಾ ಅಂತ ರೋಹಿಣಿ ಕೇಳ್ತಾಳೆ. ಹೌದು, ದುಡ್ಡು ಕೊಟ್ಟು ಅಂತ ಮನೋಜ್ ಹೇಳ್ತಾನೆ. ಆ ದುಡ್ಡು ಎಲ್ಲಿಂದ ಬಂತು? ಮಾವ ಅವರು ಈ ಮನೇನ ಅಡ ಇಟ್ಟು ಸೂರ್ಯನ್ಗೆ ಆ ಕಾರ್ನ ಕೊಡ್ಸಿದ್ದು. ಸೂರ್ಯ ಅವರು ಹೇಳ್ದೆ ಕೇಳ್ದೆ ಕಾರ್ನ ಮಾರಿದ್ದಾರೆ ಅಂದ್ರೆ ನಾಳೆ ನಮ್ಮ ಮನೆಗೆ ಪ್ರಾಬ್ಲಮ್ ಬರಬಹುದು, ಯೋಚನೆ ಮಾಡಿದೀರಾ ಅಂತ ರೋಹಿಣಿ ಹೇಳ್ತಾಳೆ. ಓ ಕರೆಕ್ಟ್ ಅಲ್ವಾ, ವಿಷಯ ಹೀಗಿದೆ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ರೋಹಿಣಿ, ಒಂದ್ ನಿಮಿಷ ಇರು, ಕೆನಡಾಗೆ ಫ್ಲೈಟ್ ಚಾರ್ಜ್ ಎಷ್ಟಿದೆ, ಅಲ್ಲಿ ಸ್ಟೇ ಆಗೋದಕ್ಕೆ ಒಳ್ಳೆ ಹೋಟೆಲ್ ಇದೆಯಾ ಇಲ್ವಾ ಎಲ್ಲ ಚೆಕ್ ಮಾಡ್ತೀನಿ ಅಂತ ಮನೋಜ್ ಹೇಳ್ತಾನೆ. ಅಯ್ಯೋ ರಾಮ, ನೀವು ನಿಮ್ ಕನ್ಸೋ, ಇರ್ಲಿ, ಇದನ್ನ ಎಲ್ಲಿ ಹೇಳ್ಬೇಕು ಅಂತ ನನಗ್ ಗೊತ್ತು, ಅಲ್ಲೇ ಹೇಳ್ತೀನಿ ಅಂತ ಹೇಳಿ ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಅತ್ತೆ ಅಂತ ರೋಹಿಣಿ ಬರ್ತಾಳೆ. ರೋಹಿಣಿ, ಬಂದ್ಯಮ್ಮ, ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ ನೋಡು ಅಂತ ಶಾಂತಿ ಹೇಳ್ತಾಳೆ. ನಮ್ ಮನೋಜನ್ಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂತ ಇದ್ದೆ, ತಗೋ ನೀನೇ ದೀಪ ಹಚ್ಚು, ನಮ್ ಮನೋಜ ಆದಷ್ಟು ಬೇಗ ಟಾಪ್ ಅಲ್ಲಿ ಬರ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ದೀಪ ಹಚ್ಚು ಅಂತ ಶಾಂತಿ ಹೇಳ್ತಾಳೆ. ನಂತರ ರೋಹಿಣಿ ದೀಪ ಹಚ್ತಾಳೆ. ಈಗೇಳು ಏನ್ ವಿಷಯ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ, ಸೂರ್ಯ ಅವರು ಏನ್ ಓಡಿಸ್ತಿದ್ದಾರೆ ಗೊತ್ತಾ ನಿಮ್ಗೆ ಅಂತ ರೋಹಿಣಿ ಕೇಳ್ತಾಳೆ. ಅಯ್ಯೋ, ಅವನೇನ್ ಪೈಲಟ್ ಏನಮ್ಮ, ಇನ್ನೇನ್ ಓಡಿಸ್ತಿರ್ತಾನೆ, ಕಾರ್ ಓಡಿಸ್ತಿರ್ತಾನೆ ಅಂತ ಶಾಂತಿ ಹೇಳ್ತಾಳೆ. ಇಲ್ಲ ಅತ್ತೆ, ಆಟೋ ಓಡಿಸ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಆಟೋನಾ ಅಂತ ಶಾಂತಿ ಕೇಳ್ತಾಳೆ. ಹೌದು ಅಂತ ರೋಹಿಣಿ ಹೇಳ್ತಾಳೆ. ಅಯ್ಯೋ, ಹೋದ್ರೆ ಹೋಗ್ಲಿ ಬಿಡಮ್ಮ, ನಾವೇನ್ ಮಾಡಕ್ಕಾಗತ್ತೆ, ಬ್ರಹ್ಮ ಹಣೆಯಲ್ಲಿ ಬರ್ದಿಲ್ಲ, ಇವನು ಎಕ್ಸಾಮ್ ಬರೀಲಿಲ್ಲ, ಅವನ್ ಹಣೆ ಬರ ಏನಿರುತ್ತೆ ಅದೇ ತಾನೇ ಆಗೋದು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ ಏನತ್ತೆ, ನೀವು ಇಷ್ಟು ಸಿಂಪಲ್ ಆಗಿ ಹೇಳ್ತಿದ್ದೀರಾ, ಇದರಿಂದ ಎಷ್ಟು ದೊಡ್ಡ ತಲೆನೋವಿದೆ ನಿಮಗ್ ಗೊತ್ತಾಗ್ತಿಲ್ವಾ ಅಂತ ರೋಹಿಣಿ ಹೇಳ್ತಾಳೆ. ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಏನಮ್ಮ ಅದು ಅಂತ ಶಾಂತಿ ಕೇಳ್ತಾಳೆ. ಕಾರ್ ತಗೊಂಡಿದ್ ಹೇಗೆ, ಯಾರ್ ದುಡ್ಡಿಂದ ಅಂತ ರೋಹಿಣಿ ಕೇಳ್ತಾಳೆ. ಯಾರ್ದು ಅಂತ ಶಾಂತಿ ಹೇಳ್ತಾಳೆ. ಅಯ್ಯೋ, ಅದು ಮರ್ತೋಗಿದ್ದೀರಾ ಅತ್ತೆ ನೀವು, ನಿಮ್ ಹೆಸರಲ್ಲಿರೋ ಈ ಮನೇನ ಅಡ ಇಟ್ಟು ತಾನೆ ಮಾವ ಅವರು ಸೂರ್ಯನ್ಗೆ ಆ ಕಾರ್ ಕೊಡ್ಸಿರೋದು. ಈಗ ಕಾರ್ ಎಲ್ಲಿ, ಅದಕ್ಕೇನಾದ್ರೂ ಪ್ರಾಬ್ಲಮ್ ಆದ್ರೆ ಈ ಮನೆಗೂ ಸಮಸ್ಯೆ ಆಗುತ್ತಲ್ವಾ, ಅಷ್ಟೇ ಅತ್ತೆ, ನಾಳೆ ದಿನ ನಿಮ್ ಕುತ್ತಿಗೆಗೂ ಬರುತ್ತೆ, ನೋಡ್ತಾ ಇರಿ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲಮ್ಮ, ನಾನ್ ಕೇಳಿದ್ರೆ ಅವ್ನು ಉತ್ತರ ಕೊಡಲ್ವಲ್ಲ ಅಂತ ಶಾಂತಿ ಹೇಳ್ತಾಳೆ. ಹಾಗಂತ ಸುಮ್ನಿರೋದಕ್ಕಾಗತ್ತಾ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅದೆಂಗಾಗತ್ತಮ್ಮ, ಯಾರ ಹತ್ರ ಕೇಳ್ಬೇಕೋ ಅವ್ರ ಹತ್ರನೇ ಕೇಳಿಸ್ತೀನಿ, ಕೊಡ್ಲಿ ಉತ್ತರನ, ಸರಿಯಾಗಿ ಸಿಗಾಕೊಂಡಿದ್ದೇನೆ ಇವತ್ತು, ಇರು ಮಾಡ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋಗ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ರೀ ಅಂತ ಶಾಂತಿ ಓಡ್ ಬರ್ತಾಳೆ. ಅಯ್ಯಯ್ಯೋ, ಇಲ್ಲೇ ಇದೀನಿ ಕಣೆ, ಬಿಸಿ ಬಿಸಿ ಕಾಫಿ ತಂದಿದ್ಯಾ ಅನ್ಕೊಂಡೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇಲ್ಲ, ಬಿಸಿ ಬಿಸಿ ಸುದ್ದಿ ತಂದಿದ್ದೀನಿ, ನೀವು ಮೊದ್ಲು ಆ ಪೇಪರ್ನ ಪಕ್ಕಕ್ಕಿಡ್ರಿ ಅಂತ ಶಾಂತಿ ಹೇಳ್ತಾಳೆ. ಏನ್ ವಿಷಯನೇ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ರೀ, ಆ ಸೂರ್ಯ ಏನ್ ಮಾಡ್ತಿದ್ದ ನಿಮಗ್ ಗೊತ್ತಾ ಅಂತ ಶಾಂತಿ ಕೇಳ್ತಾಳೆ. ಗೊತ್ತಾಗಕ್ಕೇನೇ ಇದೆ, ಯಾರೋ ಕಸ್ಟಮರ್ ಬಂದಿರ್ತಾರೆ, ಕರ್ಕೊಂಡ್ ಟ್ರಿಪ್ಗೆ ಹೋಗಿರ್ತಾನೆ ಅಷ್ಟೇ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಯಾವ್ದ್ರಲ್ಲಿ ಅಂತ ಶಾಂತಿ ಕೇಳ್ತಾಳೆ. ಎಂತ ಪ್ರಶ್ನೆನೇ ನಿಂದು, ಅವನ್ ಕಾರಲ್ಲಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅವನ ಹತ್ರ ಕಾರೆಲ್ಲಿದೆ ಈಗ ಕರ್ಕೊಂಡೋಗೋಕೆ, ನಿಮ್ ಮಗ 4 ಚಕ್ರನ ಬಿಟ್ಟು 3 ಚಕ್ರಕ್ ಬಂದಿದ್ದಾನೆ, ಅಂದ್ರೆ ಅವನೀಗ ಆಟೋ ರಾಜ ಆಗಿದ್ದಾನೆ ಅಂತ ಶಾಂತಿ ಹೇಳ್ತಾಳೆ. ಆಟೋ ಓಡಿಸ್ತಿದ್ದಾನ, ಅವನ್ಯಾಕೆ ಆಟೋ ಓಡಿಸ್ತಾನೆ, ನಿನ್ಗ್ಯಾರೇ ಹೇಳಿದ್ರಿದನ್ನ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅದು ರೋಹಿಣಿ ಅಂತ ಹೇಳೋಕ್ ಬಂದು ಆ ರೋಡಲ್ಲಿ ಹೋಗೋರೆಲ್ಲ ಹೇಳಿದ್ರು ಅಂತ ಶಾಂತಿ ಹೇಳ್ತಾಳೆ. ಆ ರೋಡಲ್ಲಿ ಹೋಗೋರ್ಗೆ ಹೆಸರು ಅಂತ ಇರಲ್ವೇನೆ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಕಸ್ತೂರಿ ಅವಳೆಲ್ಲ ಹೋಗ್ಬೇಕಾದ್ರೆ ಸೂರ್ಯ ಆಟೋ ಓಡಿಸ್ತಿರೋದ್ನ ನೋಡಿ ನನಗ್ ಫೋನ್ ಮಾಡಿ ಹೇಳಿದ್ಲು ಅಂತ ಶಾಂತಿ ಹೇಳ್ತಾಳೆ. ಕಸ್ತೂರಿ ಅವರ ಆಟೋ ಓಡಿಸ್ತಿದ್ದಾನಂತ, ಅವನ್ ಕಾರ್ ಏನಾಯ್ತು ಹಂಗಾದ್ರೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಯ್ಯೋ, ನನಗೇನ್ ಗೊತ್ತು ಅಂತ ಶಾಂತಿ ಕೇಳ್ತಾಳೆ. ಆಟೋ ಓಡಿಸ್ತಿರೋ ವಿಷಯ ಗೊತ್ತಾಗಿರೋ ನಿನಗೆ ಅವನ್ ಕಾರ್ ಏನಾಯ್ತು ಅನ್ನೋದ್ರ ಬಗ್ಗೆನೂ ಗೊತ್ತಿರ್ಬೇಕಲ್ಲ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಇಲ್ಲ, ಅದಕ್ಕೆ ಏನ್ ನಡೆದಿದೆ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇರೋದ್ ನಾನು. ಅಲ್ಲ, ಅವನ್ಗೆ ನನ್ ಮನೆ ಅಡ ಇಟ್ಟು ತಾನೇ ಕಾರ್ ಕೊಡ್ಸಿರೋದ್ ನೀವು, ಅಂದ್ಮೇಲೆ ಅವನೇನಾದ್ರೂ ಕಾರ್ ಮಾರಿದ್ರೆ ಒಂದ ದುಡ್ಡು ನನ್ನ ಕೈಗೆ ಬರ್ಬೇಕು, ಇಲ್ಲ ನಿಮ್ ಕೈಗೆ ಬರ್ಬೇಕು. ನಿಮ್ಗೆ ವಿಷಯ ಗೊತ್ತಿಲ್ಲ ಅಂದ್ಮೇಲೆ ಅದೇನ್ ತಪ್ಪು ಕೆಲಸ ಮಾಡಿದಾನೋ ಏನೋ, ಯಾರಿಗ್ ಗೊತ್ತು ಅಂತ ಶಾಂತಿ ಹೇಳ್ತಾಳೆ. ತಪ್ಪು ಮಾಡೋ ಅಂತ ವ್ಯಕ್ತಿ ಅವನಲ್ಲ ಕಣೆ, ಅವನ್ ಏನೇ ಮಾಡಿದ್ರು ಒಂದ್ ಅರ್ಥ ಇರುತ್ತೆ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇರುತ್ತೆ, ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲದೆ ಅವನು ಕಾರ್ ಮಾರಿದಾನೆ ಅಂದ್ರೆ ಏನೋ ದೊಡ್ಡ ಗನಂದಾರಿ ವಿಷಯನೇ ಇರುತ್ತೆ. ಕುಡಿದ್ ಮತ್ತಲ್ಲಿ ಯಾರ್ಗೆ ಅಂತ ಶಾಂತಿ ಹೇಳೋಕ್ ಬರ್ತಾಳೆ. ಆಗ ಶಾಂತಿ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಅಲ್ಲ ರೀ, ನಿಮ್ಗೂ ಗೊತ್ತಿಲ್ಲದೆ ಮಾರಿದಾನೆ ಅಂತ ಶಾಂತಿ ಹೇಳ್ತಾಳೆ. ಅವನ್ ಬರ್ಲಿ, ವಿಷಯ ಏನು ಅಂತ ನಾನ್ ತಿಳ್ಕೊಂತೀನಿ, ಅಲ್ಲಿವರೆಗೂ ನೀನ್ ಸ್ವಲ್ಪ ಶಾಂತಿಯಾಗಿರು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಈ ಸಂಚಿಕೆ ಸಂಪೂರ್ಣ ವಿಡಿಯೋಗಾಗಿ ನಮ್ಮ ಕಲ್ಕಿ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮಗೆ ಇಷ್ಟವಾದ ಸೀರಿಯಲ್ ಯಾವುದು ಅಂತ ಕಮೆಂಟ್ ಮಾಡಿ.